ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುನೀತಾ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಇವಳ ವಯಸ್ಸು 31ರ ಒಂದು ಪ್ರಾಯ ನಡೀತಾ ಇದೆ. ಹಾಗೆಯೇ ಸ್ವಂತ ಊರು ಬೆಳಗಾವಿ ಹತ್ತಿರ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ವಸತಿ ಇರೋದು ಬೆಂಗಳೂರಿನ ಪ್ಯಾಲೇಸ್ ರೋಡ್. ಹಾಗೆಯೇ ಗಂಡ ಇವಳಿಗೆ ಹೆಚ್ಚು ಸಮಯ ಮಾತಾಡಿಸಲ್ಲ, ಹಾಗೆಯೇ ಸುಖ ಕೂಡ ಕೊಡಲ್ಲ ಅಂತ ದೂರು ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಬಯಕೆ ಈಕೆಗೆ ಒಂದು ಹೆಚ್ಚು ಸಮಯ ಕೊಟ್ಟು ಗೂಟದ ಒಂದು ರುಚಿ ಸರಿಯಾಗಿ ತೋರಿಸುವಂಥ ವ್ಯಕ್ತಿ ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಸುನೀತಾ ಅವರ ಒಂದು ಪ್ರೊಫೈಲ್ನ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ವಾಲಿ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2021ರ ಒಂದು ಮಾಡೆಲ್ MG-ZS EV ಅಂತೇಳಿ ಎಕ್ಸ್ಕ್ಲೂಸಿವ್ ಒಂದು ಕಾರ್ ಕೂಡ ಆಗಿರುತ್ತೆ. ಅದು 2020-21ರ ಒಂದು ಕಾರ್ ಏನಿದೆಯಲ್ಲ, ಅದನ್ನು ಒಂದು ಸೆಲ್ಲಿಂಗ್ ಕೂಡ ಏನಿಟ್ಟಿದ್ದಾರೆ. ಆ ಒಬ್ಬ ಸೆಲ್ಲರ್ನ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಹಾಗೆಯೇ ಸ್ನೇಹಿತರೆ, ಆಲ್ಮೋಸ್ಟು ನನ್ನ ಗಂಡನ ಒಂದು ಕೈಯಿಂದ ನನ್ನ ಒಂದು ತೂತಿಗೆ ಆಗ್ತಿರುವಂಥ ಒಂದು ಸಮಸ್ಯೆ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಅವರಿಂದ ನನ್ನ ಒಂದು ತೂತಿಗೆ ಮತ್ತು ಒಂದು ದೇಹಕ್ಕೆ ಅಷ್ಟೊಂದು ಒಂದು ಸುಖ ಸಿಗುತ್ತಿಲ್ಲ. ಜೊತೆಗೆ ಅವರ ಒಂದು ಗೂಟದಲ್ಲಿ ಕೂಡ ಅಷ್ಟೊಂದು ಮಾಡುವ ಒಂದು ಸಾಮರ್ಥ್ಯ ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಗೂಟ ನೋಡಿದರೆ ಚೆನ್ನಾಗಿ ಒಂದು ಒತ್ತಿಕೊಂಡು ಅವರ ಜೋಡಿ ಹೆಚ್ಚು ಸಮಯ ಒಂದು ಕಳೆಯುವ ಆಸೆ ಕೂಡ ಆಗುತ್ತೆ. ಬಟ್ ಇದೆಲ್ಲ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಯಜಮಾನರಿಂದ ಯಾವುದು ಕೂಡ ನನಗೆ ಸರಿಯಾಗಿ ಸುಖ ಕೊಂಡಿಲ್ಲ ಅಂತೇಳಿ ಈ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನನ್ನ ಒಂದು ತೂತಿಗೆ ಹೀಗೆಲ್ಲ ಒಂದು ಸುಖ ಇದ್ದರೆ ಮಾತ್ರ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇವಳಿಗೆ ಡೈರೆಕ್ಟಾಗಿ ಒಂದು ತೂತಿಗೆ ಸುಖ ಕೊಡುವರು ಅಂದರೆ ಬಹಳ ಒಂದು ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಬಲಿಷ್ಠವಾದ ಒಂದು ಗೂಟ ಬೆಳೆಸಿದ್ರೆ ಜೊತೆಗೆ ಚೀಪು ಒಂದು ಬಯಕೆ ಕೂಡ ಆಗುತ್ತೆ. ಸೊ ಆವಾಗ ಕೊಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ರಾತ್ರಿ ಒಂದು ಸುಖ ಕೊಡೋಕ್ಕೆ ಬಂದರೆ ಚೆನ್ನಾಗಿ ಒಂದು ಬಗ್ಗಿಸಿ ಮಾಡಿದರೆ ನಿಮ್ಮ ಒಂದು ಗೂಟ ಸಂಪೂರ್ಣವಾಗಿ ಕೂಡ ಹೋಗುತ್ತೆ ಅಂತೇಳಿ ಒಂದು ಫೀಲ್ ಕೂಡ ಮಾಡ್ಕೊತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಹೀಗೆಲ್ಲ ಮಾಡಿದಾಗ ಒಂದು ಬಹಳ ಒಂದು ಸಂತೋಷ ಕೂಡ ಕೊಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯಾಗಿರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಸ್ನೇಹಿತರೆ, ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಮಾಹಿತಿ ಕೊಟ್ಟರು ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಪ್ರೈಸ್ ಬಂದುಬಿಟ್ಟು 16 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಮೇ 2021ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ 74,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿ ಹೋದರೆ ಎಲೆಕ್ಟ್ರಿಕಲ್ ಆಗಿರುತ್ತೆ. ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ನಂಬರ್ ಆಫ್ ಓನರ್ ನೋಡಿ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಮತ್ತು ಇನ್ಶೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೇಫ್ಟಿ ಎಲ್ಲ ನೋಡಲಿಕ್ಕೆ ಹೋದರೆ ಆಲ್ಮೋಸ್ಟ್ ಏರ್ ಬ್ಯಾಗ್ಸ್ ಕೂಡ ಇದೆ. ಟೈರ್ ಕೂಡ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ. ಓವರ್ ಸ್ಪೀಡ್ ಒಂದು ವಾರ್ನಿಂಗ್ ಕೊಡುತ್ತೆ. ಮತ್ತು ರೇರ್ ಮತ್ತು ಮಿಡಲ್ ಒಂದು 3rd ಪಾಯಿಂಟ್ ಕೂಡ ಸೀಟ್ ಬೆಲ್ಟ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಒಂದು ಚಿಲ್ಡ್ ಸೀಟ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸೀಟ್ ಬೆಲ್ಟ್ ವಾರ್ನಿಂಗ್ ಕೂಡ ಕೊಡುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಮತ್ತು ಕಾರ್ ನೋಡಲಿಕ್ಕೆ ಫ್ರಂಟ್ ಆ್ಯಂಗಲಲ್ಲಿ ಹೀಗಿದೆ, ಬ್ಯಾಕ್ ಆ್ಯಂಗಲಲ್ಲಿ ಕೂಡ ಹೀಗಿದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.